ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ರಾಷ್ಟ್ರಕೂಟರ ಆಡಳಿತ ಪದ್ಧತಿಯ ಕುರಿತು ತಿಳಿದುಕೊಳ್ಳೋಣ. ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ರಾಷ್ಟ್ರಕೂಟಾಸನ ಅಂತೇಳಿ. ರಾಷ್ಟ್ರಕೂಟರ ಆಡಳಿತ ಪದ್ಧತಿಯು ಬಾದಾಮಿ ಚೋಳರ ಆಡಳಿತ ಪದ್ಧತಿಯನ್ನೇ ಹೋಲುವಂಥದ್ದಾಗಿತ್ತು. ಇಲ್ಲಿ ರಾಷ್ಟ್ರಕೂಟರು ಆಡಳಿತದ ಒಂದು ಅನುಕೂಲಕ್ಕಾಗಿ ಕೇಂದ್ರಾಡಳಿತ, ಪ್ರಾಂತ ಆಡಳಿತ, ಗ್ರಾಮಾಡಳಿತ, ಕಂದಾಯ ಆಡಳಿತ, ಸೈನಿಕ ಆಡಳಿತ ಒಂದು ವಿಭಜನೆಯನ್ನು ಮಾಡಿಕೊಂಡು ಆಳ್ವಿಕೆ ನಡೆಸಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಕೇಂದ್ರಾಡಳಿತ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಕೇಂದ್ರಾಡಳಿತದಲ್ಲಿ ಅರಸ ಮತ್ತು ಮಂತ್ರಿಮಂಡಲ ಅಂತ ಬರ್ತಾ ಇದ್ದಾರೆ. ಇಲ್ಲಿ ಅರಸ ಈತನು ಕೇಂದ್ರಾಡಳಿತದ ಮುಖಂಡನಾಗಿರುವಂಥದ್ದು, ಕೇಂದ್ರ ಬಿಂದುವಾಗಿರ್ತಕ್ಕಂಥವನು. ಇಲ್ಲಿ ರಾಜತ್ವ ಅನ್ನೋದು ನಿರಂಕುಶವಾಗಿರಲಿಲ್ಲ, ಆದರೆ ಅನುವಂಶೀಯವಾಗಿರ್ತಕ್ಕಂಥ ಪದ್ಧತಿ ಇತ್ತಿಲ್ಲ. ಇಲ್ಲಿ ಅರಸನಾಗಿರ್ತಕ್ಕಂಥವನು ಸಾರ್ವಭೌಮತ್ವದ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಅರಸ ನೀತಿಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳ ಅನ್ವಯವಾಗಿ ರಾಜ್ಯಭಾರವನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ. ಈ ರಾಜನ ಒಂದು ಪ್ರಮುಖ ಕರ್ತವ್ಯಗಳು ಏನಂತಂದರೆ, ಕೆಲಸಗಳು, ಕಾರ್ಯಗಳು ಏನಂತಂದರೆ, ರಾಜ್ಯ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಪ್ರಜೆಗಳ ಯೋಗಕ್ಷೇಮವನ್ನು ಮಾಡ್ತಕ್ಕಂಥದ್ದು, ಇವೆರಡೂ ಅವನ ಪ್ರಧಾನವಾಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ಆಗಿರ್ತಕ್ಕಂಥದ್ದಲ್ಲಿ. ರಾಜ್ಯವನ್ನೇ ಸಮಗ್ರವಾಗಿ ಒಂದು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಪ್ರಜೆಗಳಿಗೆ ಹಿತೈಷಿಯಾಗಿ ಪ್ರಜೆಗಳ ಒಂದು ಎಲ್ಲ ರೀತಿಯ ಕಲ್ಯಾಣ ಕಾರ್ಯಗಳನ್ನು ಕೈಗೊಳ್ತಕ್ಕಂಥದ್ದು ಇವನ ಒಂದು ಪ್ರಮುಖ ಕಾರ್ಯಗಳಾಗಿರ್ತಕ್ಕಂಥದ್ದು, ಕರ್ತವ್ಯಗಳಾಗಿರ್ತಕ್ಕಂಥದ್ದು. ನಂತರ ಇಲ್ಲಿ ಮಂತ್ರಿಮಂಡಲ, ಇದು ಅರಸನಿಗೆ ಆಡಳಿತದಲ್ಲಿ ನೆರವಾಗಲು, ಸಲಹೆ ನೀಡಲು ಇರತಕ್ಕಂಥ ಒಂದು ಪ್ರಮುಖ ಪರಿಷತ್ತು ಇದು. ಅದನ್ನೇ ನಾವು ಮಂತ್ರಿಮಂಡಲ, ಮಂತ್ರಿ ಪರಿಷತ್ತು ಅಂತೇಳಿ ಕರೀತಾರೆ. ಇದರಲ್ಲಿ ಮಹಾಪ್ರಧಾನ, ಮಹಾಸಂಧಿ ವಿಗ್ರಹ, ಯುವರಾಜ, ಅಮಾತ್ಯ, ಭಂಡಾರಿಕ, ಸೇನಾಪತಿ, ಕೋಶಾಧಿಪತಿ, ಪುರೋಹಿತ ಮತ್ತು ಮುಖ್ಯ ನ್ಯಾಯಾಧೀಶರನಂಥವರು ಪ್ರಮುಖ ಮಂತ್ರಿಗಳಾಗಿರ್ತಕ್ಕಂಥದ್ದು. ಇವರೆಲ್ಲರನ್ನು ಒಳಗೊಂಡು ಅದು ಮಂತ್ರಿಮಂಡಲ ಅಂತ ಅಲ್ಲಿ ಕರೆಸಿಕೊಳ್ತಾರೆ. ಆಡಳಿತದಲ್ಲಿ ಅರಸನಿಗೆ ನೆರವು ಮಾಡ್ತಕ್ಕಂಥದ್ದು, ಸಲಹೆ ಕೊಡ್ತಕ್ಕಂಥದ್ದು ಈ ಮಂತ್ರಿಮಂಡಲದ ಪಾತ್ರ ಇದೆ. ಈ ರೀತಿಯಾಗಿ ಒಂದು ಆಡಳಿತದ ನಿಷ್ಠೆ, ಪ್ರಾಮಾಣಿಕ ದಕ್ಷತೆ ಹೆಚ್ಚಿಸುವುದಕ್ಕೋಸ್ಕರವಾಗಿ ಈ ಒಂದು ಅಧಿಕಾರಿಗಳು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೇವೆ ನಾವು. ನಂತರ ಇಲ್ಲಿ ಪ್ರಾಂತೀಯ ಆಡಳಿತ, ನಾವು ಪ್ರಾಂತ ಆಡಳಿತ, ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೇವೆ ನಾವು. ಈ ರಾಷ್ಟ್ರಕೂಟರ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು 16 ಪ್ರಾಂತಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಇದ್ದಾರೆ ಅವರು. 16 ಪ್ರಾಂತಗಳು ಅಂದರೆ ರಾಷ್ಟ್ರಗಳಂತೇಳಿ ಕರೆಯಲ್ಪಡ್ತೇವೆ ನಾವು. ಈ ಪ್ರಾಂತ ಆಡಳಿತದ ಮುಖಂಡನಾಗಿ ಯುವರಾಜ ಅನ್ನಂಥವನು ಮುಖ್ಯಸ್ಥನಾಗಿರ್ತಕ್ಕಂಥದ್ದಲ್ಲಿ, ಅವನಿಗೆ ಮಹಾಸಾಮಂತ ಅಂತ ಕೂಡ ಅಲ್ಲಿ ಕರೀತಾ ಇದ್ದಾರೆ. ಈ ಪ್ರಾಂತೀಯ ಆಡಳಿತದಲ್ಲಿ ಸೈನ್ಯ ಮತ್ತು ಅಧಿಕಾರಿಯ ವರ್ಗವು ಕೂಡ ಅಲ್ಲಿ ಇರತಕ್ಕಂಥದ್ದು. ಅರಸನ ನಂತರದ ಒಂದು ಹೆಚ್ಚಿನ ಜವಾಬ್ದಾರಿ ಆಡಳಿತವನ್ನು ಒಳಗೊಳ್ತಕ್ಕಂಥದ್ದು ಪ್ರಾಂತ ಆಡಳಿತ ಅನ್ನೋದು. ಇದು ಕೂಡ ಆಡಳಿತದ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಸುಧಾರಣೆಯನ್ನು ಮಾಡ್ತಕ್ಕಂಥ ವಿಭಾಗೀಯ ಮಟ್ಟದಲ್ಲಿ ಕಂಡುಕೊಳ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಪ್ರಾಂತೀಯ ಆಡಳಿತವನ್ನು ಸುಗಮಗೊಳಿಸುವಕ್ಕೋಸ್ಕರವಾಗಿ, ಸರಳಗೊಳಿಸುವಕ್ಕೋಸ್ಕರವಾಗಿ ಅಲ್ಲಿ ವಿಷಯ, ನಾಡು, ಭುಕ್ತಿ, ಗ್ರಾಮ ಅಂತೇಳಿ ಮತ್ತೆ ವಿಂಗಡಣೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಾಂತೀಯ ಆಡಳಿತವನ್ನು ಸರಳೀಕರಣಗೊಳಿಸುವುದಕ್ಕೋಸ್ಕರವಾಗಿ ಅದನ್ನೇ ಮತ್ತೆ ಅಲ್ಲಿ ವಿಷಯ, ನಾಡು, ಭುಕ್ತಿ, ಗ್ರಾಮ ಅಂತ ವಿಂಗಡಣೆ ಮಾಡ್ತಕ್ಕಂಥದ್ದಲ್ಲಿ ಆ ವಿಷಯದ ಮುಖ್ಯಸ್ಥನೇನು ವಿಷಯಪತಿ,
ನಾಡುಗಳ ಮುಖ್ಯಸ್ಥನೇನ ನಾಡಗೌಡ, ಭುಕ್ತಿಯ ಮುಖ್ಯಸ್ಥನೇನ ಭೋಗಪತಿ, ಗ್ರಾಮದ ಮುಖ್ಯಸ್ಥನೇನ ಗ್ರಾಮಿಣಿ ಅಂತೇಳಿ ಅಲ್ಲಿ ಕರೆಯಲ್ಪಡ್ತಾ ಇದ್ದಾರೆ. ನಗರಗಳ ಮುಖ್ಯಸ್ಥರನ್ನ ನಗರಾಧಿಪತಿ ಅಂತ ಕರೀತಾ ಇದ್ದಾರೆ. ಯಾವ ಪಟ್ಟಣಗಳ ಮುಖ್ಯಸ್ಥರನ್ನ ಒಂದು ಪಟ್ಟಣ ಶೆಟ್ಟಿ ಅಂತ ಕೂಡ ಅಲ್ಲಿ ಕರೆಯಲ್ಪಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಇಂಥ ಒಂದು ಪ್ರಾಂತೀಯ ಆಡಳಿತ ವ್ಯವಸ್ಥೆಯು ಕೂಡ ಅಲ್ಲಿ ಒಳ್ಳೆಯ ರೀತಿಯಾಗಿ ಸರಳವಾಗಿ ನಡ್ಕೊಂಡು ಬರ್ತಕ್ಕಂಥದ್ದನ್ನು ಎಲ್ಲ ರೀತಿಯ ಆಗು ಹೋಗುಗಳನ್ನು ನಿಭಾಯಿಸ್ತಕ್ಕಂಥ ಚಟುವಟಿಕೆ ಅನ್ನೋದು ಇಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ನಂತರ ಅಲ್ಲಿ ಗ್ರಾಮ ಆಡಳಿತ ಅನ್ನೋದನ್ನು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ನಾವು. ಇದನ್ನು ಆಡಳಿತದ ಒಂದು ಕೊನೆಯ ಘಟ್ಟ ಅಂತ ಕರೀತಾ ಇದ್ದೇವೆ. ಘಟಕ ಅಂತ ಕೂಡ ಇಲ್ಲಿ ಕರೆಯಲ್ಪಡ್ತಕ್ಕಂಥದ್ದು. ಆಡಳಿತದ ಒಂದು ಕೊನೆಯ ಚಿಕ್ಕ ಘಟಕ ಇದು ಗ್ರಾಮ ಆಡಳಿತ. ಗ್ರಾಮ ಮಟ್ಟದ ಸಭೆಯನ್ನು ಕರೆಯಲ್ಪಟ್ಟು ಅಲ್ಲಿ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಆ ಮಹಾಜನರ ಸಭೆ ಕರೆಯಲ್ಪಟ್ಟು ಅಲ್ಲಿ ಗ್ರಾಮದಲ್ಲಿ ಇರುವಂಥ ಎಲ್ಲ ರೀತಿಯ ಒಂದು ಕುಂದು ಕೊರತೆಗಳ ಬಗ್ಗೆ, ಅಲ್ಲಿಯ ಒಂದು ಸೌಲಭ್ಯಗಳ ಬಗ್ಗೆ, ಸುಧಾರಣೆಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ನಂತರ ಅವುಗಳನ್ನು ಜನರಿಗೆ ಅಲ್ಲಿ ಒದಗಿಸಿರುವಂಥದ್ದನ್ನು, ಜನರನ್ನು ಅಲ್ಲಿ ಪೂರೈಸುವಂಥದ್ದನ್ನು. ಈ ರೀತಿ ಈ ಗ್ರಾಮ ಮಟ್ಟದಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸುಧಾರಣಾ ಕ್ರಮಗಳು ನಡೆಯಲ್ಪಟ್ಟಿರ್ತಕ್ಕಂಥದ್ದನ್ನು ಇರಾಸಕೋಟರ ಆಳ್ವಿಕೆಯಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ನಂತರ ಇಲ್ಲಿ ಕಂದಾಯ ಆಡಳಿತ ಅಂತ ಹೇಳ್ತೇವೆ, ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಒಂದು ಸಾಮ್ರಾಜ್ಯ, ಒಬ್ಬ ಅರಸ ದೀರ್ಘಕಾಲದ ಆಳ್ವಿಕೆಯನ್ನು ಮಾಡಿದೆ ಎನ್ನುವುದಾದರೆ ಅದರ ಒಂದು ಪ್ರತೀಕವಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಸಂಪತ್ತು ಪ್ರಧಾನವಾಗಿ ಇರ್ತಕ್ಕಂಥದ್ದಲ್ಲಿ, ಅಂದರೆ ಎಕನಾಮಿಕ್ ಸೋರ್ಸಸ್ ಅಂತ ಹೇಳ್ತೇವೆ, ಆರ್ಥಿಕವಾದ ಒಂದು ಸಂಪತ್ತು ಅನ್ನೋದು ಇವರಲ್ಲಿ ಕೂಡ ಪ್ರಧಾನವಾಗಿ ಇರ್ತಕ್ಕಂಥದ್ದು. ಇಲ್ಲಿ ಸಾಮ್ರಾಜ್ಯಕ್ಕೆ ಖಜಾನೆ ತುಂಬಿಕೊಳ್ಳುವ ಸಲುವಾಗಿ ಅನೇಕ ರೀತಿಯ ಒಂದು ಮೂಲಗಳಿಂದ ಆದಾಯ ಬರ್ತಾ ಇದೆ. ಅಂಥ ಆದಾಯಗಳಲ್ಲಿ ಭೂಮಿಯ ಆದಾಯವೇ ಒಂದು ಮುಖ್ಯ ಆದಾಯವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಸಾಂದರ್ಭಿಕವಾಗಿರ್ತಕ್ಕಂಥ ಒಂದು ತೆರಿಗೆಗಳು ಬರ್ತವೆ. ಆಸ್ತಿಯ ಮೇಲಿನ ತೆರಿಗೆ, ನಂತರ ದಂಡಗಳ ಸ್ವರೂಪದಲ್ಲಿರುವಂಥದ್ದು, ನಂತರ ಸಾಮಂತರ ನೀಡಿರ್ತಕ್ಕಂಥ ಒಂದು ಕಾಣಿಕೆಗಳು. ಈ ರೀತಿಯ ಸ್ವರೂಪದಲ್ಲಿ ಯಾವ ಸಾಮ್ರಾಜ್ಯಕ್ಕೆ ಆದಾಯ ಅನ್ನೋದು ಭರ್ತಿಯಾಗ್ತಕ್ಕಂಥದ್ದಲ್ಲಿ, ಖಜಾನೆಯಲ್ಲಿ ತುಂಬಿಕೊಳ್ತಕ್ಕಂಥದ್ದನ್ನು. ನಂತರ ರೈತರು ಉತ್ಪಾದನೆಯ ಒಂದು ಅರಾಂಶ ಭಾಗವನ್ನು ಕಂದಾಯ ರೂಪದಲ್ಲಿ ತುಂಬುವುದ ಕಂಡು ಬರ್ತಾ ಇದೆ. ಕಡ್ಡಾಯವಾಗಿ ಒಂದು ಕಂದಾಯ, ಭೂಮಿಯ ಮೇಲಿನ ಕಂದಾಯ 1/6ರಷ್ಟು ವಸೂಲಿಯನ್ನು ಮಾಡಲಾಗ್ತಾ ಇತ್ತು. ಇಲ್ಲಿ ಭೂಮಿಯನ್ನು ಭೂಮಾಪನಕ್ಕೊಳಪಡಿಸಿ ಅಲ್ಲಿ ಉತ್ಪಾದನೆಯನ್ನು ಆಧರಿಸಿ ಅದರ ಮೇಲೆ ತೆರಿಗೆಯನ್ನು ವಸೂಲಿ ಮಾಡುವುದಾಗಿರ್ತಕ್ಕಂಥದ್ದು. ಅಂದರೆ ಒಂದು ತೆರಿಗೆಯನ್ನು ಧನ ರೂಪದಲ್ಲಿ, ಧಾನ್ಯಗಳ ರೂಪದಲ್ಲಿ ತುಂಬುವುದಾಗಿರ್ತಕ್ಕಂಥದ್ದು, ಸಲ್ಲಿಸತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ರೀತಿ ಇಂಥ ಒಂದು ಕಂದಾಯ ಆಡಳಿತ ವ್ಯವಸ್ಥೆ ಅನ್ನೋದನ್ನು ನಾವು ಇಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನು ನೋಡ್ತೇವೆ ನಾವು. ನಂತರ ಇಲ್ಲಿ ಕಾಯಿನ್ಸ್, ನಾಣ್ಯಗಳು, ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಚಲಾವಣೆಯಲ್ಲಿರುವಂಥ ನಾಣ್ಯಗಳು ಯಾವ್ಯಾವು ಅನ್ನೋದನ್ನು ನೋಡಿದಾಗ ಇಲ್ಲಿ ಸುವರ್ಣ ಅನ್ನೋಂಥದ್ದು, ಧ್ರಮ್ ಅನ್ನೋಂಥದ್ದು, ಗದ್ಯಾನ, ಕಾಸು, ಮಂಜಲೆ, ಅಕ್ಕಂ ಎಂಬ ಬೆಳ್ಳಿ ಬಂಗಾರದ ನಾಣ್ಯಗಳು ಚಲಾವಣೆಯಲ್ಲಿ ಮುಕ್ತವಾಗಿ ಚಟುವಟಿಕೆಯಲ್ಲಿ ಇರತಕ್ಕಂಥವುಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ನಾಣ್ಯಗಳ ಅಸ್ತಿತ್ವದ ಬಳಕೆ, ಅವುಗಳ ಚಲಾವಣೆ ಅನ್ನೋದು ಕೂಡ ಮುಕ್ತವಾಗಿ ಇರತಕ್ಕಂಥದ್ದನ್ನು ಇವರ ಆಳ್ವಿಕೆಯಲ್ಲಿ ನಾವು ಕಾಣ್ತೇವೆ. ನಂತರ ಸೈನಿಕ ಆಡಳಿತ ವ್ಯವಸ್ಥೆ ಬಗ್ಗೆ ರಾಷ್ಟ್ರಕೂಟರು ಒಂದು ರಾಜ್ಯದ ಸಂರಕ್ಷಣೆಗಾಗಿ, ರಾಜ್ಯದ ಏಳಿಗೆಗಾಗಿ ಸುಸಂಘಟಿತವಾದ ಒಂದು ಸೈನಿಕ ಆಡಳಿತ ವ್ಯವಸ್ಥೆಯನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಪ್ರಬಲವಾದ, ದಕ್ಷವಾದ, ಬಲಾಢ್ಯವಾದ ಮತ್ತು ಶಿಸ್ತಿನಿಂದ ಕೂಡಿರ್ತಕ್ಕಂಥ ಒಂದು ಸೈನಿಕ ಸಂಘಟನೆ ಕಂಡು ಬರ್ತಾ ಇದೆ. ಆ ಸೈನ್ಯದ ಮುಖ್ಯಸ್ಥನನ್ನು ಸೇನಾಪತಿ ಅಂತ ಅವ್ರು ಕರೆಯಲ್ಪಡ್ತಾರೆ. ಸೈನ್ಯ ಸಂಘಟನೆ ಅನ್ನೋದಾಗಲಿ,
ಅಂದರೆ ಸೈನ್ಯ ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂಥದ್ದು, ವೇತನ ನೀಡ್ತಕ್ಕಂಥದ್ದು, ಅವರಿಗೆ ಶಸ್ತ್ರಾಸ್ತ್ರಗಳು ಒದಗಿಸ್ತಕ್ಕಂಥದ್ದು, ಇವೆಲ್ಲ ರೀತಿಯಾಗಿರ್ತಕ್ಕಂಥಗಳು ಯಾವ ಸೈನಿಕ ಆಡಳಿತದಲ್ಲಿ ನಡ್ಕೊಂಡು ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಯಾವ ಯುದ್ಧ ಅನ್ನೋದಾಗಲಿ, ಒಪ್ಪಂದ ಅನ್ನೋದು, ಶಾಂತಿ ಅನ್ನೋದು, ಇಲ್ಲಿ ಪ್ರಮುಖವಾಗಿ ಸೈನಿಕ ನಿಲುವಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಅಂಶಗಳಾಗಿದ್ದಾವೆ. ಈ ಸೈನಿಕ ಆಡಳಿತ ವ್ಯವಸ್ಥೆಯನ್ನು ಕಾಲ್ದಳ, ಅಶ್ವದಳ, ಗಜದಳ, ರಥದಳ ಅಂತೇಳಿ 4 ಅವಸ್ಥೆಯಲ್ಲಿ ಇರುವಂಥ ಈ ರೀತಿಯ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಪ್ರಾಂತಾಧಿಕಾರಿಗಳಾಗಲಿ, ಸಾಮಂತರಾಗಲಿ ಪ್ರತ್ಯೇಕವಾದ ಒಂದು ಸೈನಿಕ ವ್ಯವಸ್ಥೆಯನ್ನು ಹೊಂದಿದ್ದರು ಅನ್ನೋದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ರೀತಿಯ ಒಂದು ಸೈನಿಕ ಆಡಳಿತ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲಿ ಒಳ್ಳೆಯ ಸಂಘಟನಾತ್ಮಕವಾಗಿ ಇರತಕ್ಕಂಥದ್ದನ್ನು ನಾವು ಈ ರೀತಿಯ ನಿಲುವಿನಲ್ಲಿ ರಾಷ್ಟ್ರಕೂಟರ ಈ ರೀತಿಯ ಆಡಳಿತ ವ್ಯವಸ್ಥೆಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಕೇಂದ್ರೀಯ ಆಡಳಿತ, ಪ್ರಾಂತೀಯ ಆಡಳಿತ, ಗ್ರಾಮ ಆಡಳಿತ, ಕಂದಾಯ ಆಡಳಿತ, ಸೈನಿಕ ಆಡಳಿತ, ಈ ರೀತಿಯ ಒಂದು ಕ್ರಮಬದ್ಧವಾದ ಆಡಳಿತ ವ್ಯವಸ್ಥೆ ಅನ್ನೋದು ಇವರ ಆಳ್ವಿಕೆಯ ಅವಧಿಯಲ್ಲಿ ಈ ರೀತಿಯಾಗಿ ಇರತಕ್ಕಂಥದ್ದು ನಾವು ತಿಳ್ಕೊಳ್ತಾ ಇದ್ದೇವೆ.